ಇಂದಿನ ರಾಮಾಯಣದ ಕತೆ ಶ್ರೀರಾಮನು ಸಮುದ್ರದೇವನನ್ನು ಪ್ರಾರ್ಥಿಸಿದ ಕತೆ. ಲಂಕೆಗೆ ತೆರಳಿ ಸೀತಾಮಾತೆಯನ್ನು ರಕ್ಷಿಸಲು ಶ್ರೀರಾಮನ ವಾನರ ಸೇನೆ ಮಹಾಸಮುದ್ರದ ತೀರವನ್ನು ತಲುಪಿತು. ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನೆ, ಇಷ್ಟು ದೊಡ್ಡ ಸಮುದ್ರವನ್ನು ಹೇಗೆ ದಾಟುವುದು? ಶ್ರೀರಾಮನು ಬಲಪ್ರಯೋಗ ಮಾಡುವ ಮೊದಲು ವಿನಯದಿಂದ ಸಮುದ್ರದೇವನನ್ನು ಪ್ರಾರ್ಥಿಸಿಕೊಳ್ಳಲು ನಿರ್ಧರಿಸಿದರು. ಅವರು ಸಮುದ್ರದೇವನನ್ನು 3 ದಿನಗಳ ಕಾಲ ಉಪವಾಸವಿದ್ದು ಭಕ್ತಿಯಿಂದ ಪ್ರಾರ್ಥಿಸಿದರು. ಆದರೆ 3 ದಿನ ಕಳೆದರೂ ಸಮುದ್ರದೇವನು ಪ್ರತ್ಯಕ್ಷನಾಗಲಿಲ್ಲ. ಆಗ ರಾಮನು ಹೇಳಿದರು, ವಿನಯವನ್ನು ಅರ್ಥ ಮಾಡಿಕೊಳ್ಳದವರೊಂದಿಗೆ ಕಠಿಣವಾಗಿ ನಡೆದುಕೊಳ್ಳಲೇಬೇಕು ಎಂದು ನಿರ್ಧರಿಸಿ ಅವರು ತಮ್ಮ ದಿವ್ಯ ಧನುಸ್ಸನ್ನು ಎತ್ತಿ ಅಗ್ನಿಬಾಣವನ್ನು ಪ್ರಯೋಗಿಸಿದರು. ಅದರ ತೇಜಸ್ಸಿನಿಂದ ಸಮುದ್ರದ ಅಲೆಗಳು ಉಕ್ಕಿದವು. ಮೀನುಗಳು ಮತ್ತು ಸಮುದ್ರ ಜೀವಿಗಳು ಭಯದಿಂದ ನಡುಗಿದವು. ಆಗ ಸಮುದ್ರದೇವನು ನೀರಿನಿಂದ ಹೊರಬಂದು ಶ್ರೀರಾಮನಿಗೆ ಕೈಮುಗಿದು ನಮಸ್ಕರಿಸಿದನು. ಅವನು ಹೇಳಿದನು, ಪ್ರಭು, ನಾನು ಪ್ರಕೃತಿಯ ನಿಯಮಕ್ಕೆ ಬದ್ಧನಾಗಿದ್ದೇನೆ. ನೀರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಸೇನೆಯಲ್ಲಿ ಇರುವ ನಳ ಮತ್ತು ನೀಲ ಎಂಬ ವಾನರರು ವಿಶ್ವಕರ್ಮನ ವರ ಪಡೆದಿದ್ದಾರೆ. ಅವರು ಹಾಕುವ ಕಲ್ಲುಗಳು ನೀರಿನಲ್ಲಿ ಮುಳುಗುವುದಿಲ್ಲ. ಇದನ್ನು ಕೇಳಿದ ಶ್ರೀರಾಮನು ಸಂತೋಷಪಟ್ಟರು. ನಂತರ ನಳ ಮತ್ತು ನೀಳರ ನೇತೃತ್ವದಲ್ಲಿ ವಾನರ ಸೇನೆ ಕಲ್ಲುಗಳ ಮೇಲೆ ಶ್ರೀರಾಮ ಎಂದು ಬರೆದು ಸಮುದ್ರಕ್ಕೆ ಎಸೆಯಲು ಆರಂಭಿಸಿತು. ಅದ್ಭುತವಾಗಿ ಆ ಕಲ್ಲುಗಳು ನೀರಿನಲ್ಲಿ ತೇಲತೊಡಗಿದವು. ಹೀಗೆ ಲೋಕಪ್ರಸಿದ್ಧ ರಾಮಸೇತು ನಿರ್ಮಾಣ ಆರಂಭವಾಯಿತು. ಕಥೆಯ ನೀತಿ: ವಿನಯದಿಂದ ಪ್ರಯತ್ನಿಸಬೇಕು, ಆದರೆ ಅಗತ್ಯವಿದ್ದಾಗ ದೃಢ ನಿರ್ಧಾರವೂ ಬೇಕು. ಭಕ್ತಿ, ಬುದ್ಧಿ ಮತ್ತು ತಂಡದ ಕೆಲಸ ಒಂದಾದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.